ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಕರ್ನಾಟಕದಲ್ಲಿತ್ತು. ಮೈಸೂರಿನಲ್ಲೊಂದು ಸಮಾವೇಶವನ್ನುದ್ದೇಶಿಸಿ ಮಾತನಾಡಿದ್ರು. ಮಂಗಳೂರಿನಲ್ಲಿ ರೋಡ್ ಶೋ ಮಾಡಿದ್ರು. ಮೈಸೂರಿನ ಸಮಾವೇಶದಲ್ಲಿ ಇನ್ನಿತರ ಬಿಜೆಪಿ ನಾಯಕರುಗಳ ಜೊತೆಗೆ ಮೋದಿ ಅವರ ಜೊತೆ ವೇದಿಕೆ ಹಂಚಿಕೊಂಡವರು ದೇವೇಗೌಡರು, ಕುಮಾರಸ್ವಾಮಿ ಆದಿಯಾಗಿ ಜೆಡಿಎಸ್ ಮುಖಂಡರು ಜಿಟಿ ದೇವೇಗೌಡರಾದಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಪಕ್ಕದಲ್ಲಿ ಕೂತ್ಕೊಂಡು ದೇವೇಗೌಡರ ಭಾಷಣ. ಅನೇಕರು ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರಷ್ಟೇ ರಭಸದ ಭಾಷಣವನ್ನು ಮಾಡಿದ್ರು ದೇವೇಗೌಡರು ನಿನ್ನೆ. ಅವರ ವಾಗ್ದಾಳಿ ಇದ್ದದ್ದು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ವಿರುದ್ಧ. ಲೂಟಿ ಹೊಡಿತಿದ್ದಾರೆ ರಾಜ್ಯವನ್ನ. ಬಾಚೋದು, ಬಾಚಿದ್ದನ್ನ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢಕ್ಕೆ ಕಳಿಸೋದು. ಬಿಡಿಎ, ಬಿಬಿಎಂಪಿ, ನೀರಾವರಿ ಹೀಗೆ ಎಲ್ಲದರಲ್ಲೂ ಬಾಚುತ್ತಿದ್ದಾರೆ. ರಾಜ್ಯದ ಸಂಪತ್ತನ್ನ ಹೊರ ರಾಜ್ಯಗಳಿಗೆ ಕಳಿಸಿ ಬಿಜೆಪಿಯನ್ನ ಸೋಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಡಿಕೆ ಶಿವಕುಮಾರ್ ಇವತ್ತು ರಿಯಾಕ್ಷನ್. ಜೆಸಿಬಿ ಗಿಫ್ಟ್ ಕಳಿಸಿದಾರವರು, ನಾನು ಬಾಚ್ತಾ ಇದ್ದೀನಿ. ಗೌಡರ ಕುಟುಂಬದ ಆಸ್ತಿ ಎಷ್ಟು ಅಂತ ಲೆಕ್ಕ ಕೊಡ್ಲಾ? ಬೆಂಗಳೂರು ಸುತ್ತಮುತ್ತಾನೆ 1,000 ಎಕರೆ ಇದೆ. ಏನು ಕಡಲೆಕಾಯಿ, ಆಲೂಗಡ್ಡೆ ಬೆಳೆದಿದ್ರ? ಬೇರೆಯವರ ಬಗ್ಗೆ ಮಾತಾಡುವಾಗ ಎಚ್ಚರ ಇರಬೇಕು. ನಾನು ಜೈಲಿಗೆ ಹೋದಾಗ ಕುಮಾರಸ್ವಾಮಿ ದುಡ್ಡು ಹೊಡೆದಿದ್ದಾನೆ, ತಿಂದವರು ಅನುಭವಿಸ್ತಾರೆ ಅಂದಿದ್ರು. ಆದರೂ ನಾನು ಸಹಿಸಿಕೊಂಡು ಸುಮ್ಮನೆ ಇದ್ದೆ. ಚಾಲೆಂಜ್ ಮಾಡ್ತಾ ಇದ್ದೀನಿ, ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಣ ಬನ್ನಿ. ಆಸ್ತಿಯ ಎಲ್ಲ ದಾಖಲೆಗಳನ್ನು ತಗೊಂಡು ಬರ್ತೀನಿ, ನಿಂದೆಷ್ಟು ನಿಮ್ಮ ಅಣ್ಣಂದೆಷ್ಟು ಚರ್ಚೆ ಮಾಡೋಣ ಬಾ ಅಂತ ಏಕವಚನ. ಅದಕ್ಕೆ ಕುಮಾರಸ್ವಾಮಿ ಅವರು 45 ಎಕರೆ ಜಮೀನಿದೆ, ಸಿನಿಮಾ ಹಂಚಿಕೆದಾರನಾಗಿ ಸಂಪಾದಿಸಿದ ಆಸ್ತಿ ಅದು. ರಾಜಕೀಯಕ್ಕೆ ಬಂದ ಮೇಲೆ ಆಸ್ತಿ ಮಾಡಿಲ್ಲ ನಾನು. 20 ಟನ್ ಕೊಬ್ಬರಿ ಬೆಳೆದಿದ್ದೀನಿ, ಕಲ್ಲಂಗಡಿ ಬೆಳೆದಿದ್ದೀನಿ, ಎಲ್ಲ ವಿಡಿಯೋ ಮಾಡಿಟ್ಟಿದ್ದೀನಿ, ನಮ್ಮ ತೋಟಕ್ಕೆ ಬಂದು ನೋಡಪ್ಪ ಅಂತ. ಕೇಳಿಸ್ಕೊಳ್ಳಿ ಒಂದ್ಸಲ. 5 ಗ್ಯಾರಂಟಿಗಳಿಂದ ಈ ರಾಜ್ಯದಲ್ಲಿ 136 ಸ್ಥಾನಗಳನ್ನು ಗೆದ್ದಂತ 2 ಮಹನೀಯರು, ಬೆಂಗಳೂರು ನಗರ, ಬಿಡಿಎ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಬೆಂಗಳೂರು ಕಾರ್ಪೊರೇಷನ್, ಅದರ ಜೊತೆಗೆ ಇರಿಗೇಷನ್, ಮಧ್ಯಪ್ರದೇಶಕ್ಕೆ, ರಾಜಸ್ಥಾನಕ್ಕೆ, ಛತ್ತೀಸ್ಗಢಕ್ಕೆ ನಿಮ್ಮ ಸಂಪತ್ತು, ಕರ್ನಾಟಕ ಜನತೆಯ ಸಂಪತ್ತು. ಈ ಸಂಪತ್ತನ್ನ ಕಳಿಸಿ ಭಾರತೀಯ ಜನತಾ ಪಾರ್ಟಿಯನ್ನ ಸೋಲಿಸಲೇಬೇಕು. ಅವ್ರು ನನಗೆ ಗಿಫ್ಟ್ ಕಳಿಸ್ಕೊಟ್ಟಿದ್ದಾರೆ ಜೆಸಿಬಿ. ಆ ಜೆಸಿಬಿಲಿ ಅವ್ರ ಜಮೀನಲ್ಲಿ ನಡೀತಾ ಇದ್ದಾರೆ. ಯು ಪ್ಲೀಸ್ ಅಕ್ಸೆಪ್ಟ್ ದಿ ಚಾಲೆಂಜ್, ಕಮ್ ಟು ದಿ ಅಸೆಂಬ್ಲಿ. ನಿನ್ನ ಆಸ್ತಿ ಇದು, ನನ್ನ ಆಸ್ತಿ ಇದು, ನಾನು ಮಾಡ್ಕೊಂಡಿದ್ದು ಎಲ್ಲ ಡಿಬೇಟ್ ಆಗಲಿ. ನಾನು ತರ್ತೀನಿ ಎಲ್ಲ, ಬೆಂಗಳೂರಲ್ಲಿ ಇರೋದೆಲ್ಲ, ಎಲ್ಲೆಲ್ಲಿ ಏನೇನಿದೆ ಅಂತ ಎಲ್ಲ ತರ್ತೀನಿ. ನಿಮ್ಮ ಫ್ಯಾಮಿಲಿ ಎಲ್ಲ ತರೋಣ. ಅವನು ಯಾರೋ ಗೌರ್ಮೆಂಟ್ ಎಂಪ್ಲಾಯ್ ಇದ್ದ, ಅವ್ನಿಗೆ ಎಷ್ಟಿದೆ, ಈಗ ಎಷ್ಟು ಬಂತು, ಹೆಂಗೆ ಬಂತು, ಅದು ತರೋಣ. ಬೇರೆ ಸುತ್ತಮುತ್ತಲು ಬೆಂಗಳೂರು ಎಲ್ಲ ತರೋಣ. ಯು ಪ್ಲೀಸ್ ಕಮ್ ಟು ದಿ ಫೀಲ್ಡ್. ಸುಮ್ಮನೆ ಇಲ್ಲೆಲ್ಲ ಹೋಗಿ ಇಟ್ ಅಂಡ್ ರನ್ ಮಾಡಕ್ಕೆ ಹೋಗ್ಬೇಡಿ. ಇಟ್ ಅಂಡ್ ರನ್ಗೆ ಯು ಆರ್ ವೆರಿ ಫೇಮಸ್. ಕಲ್ಲುಬಂಡೆ ಕದ್ದು ವಿದೇಶಗಳಿಗೆ ಸಾಗಿಸೋದೇ ಕಷ್ಟ ಅಲ್ಲ. ಎಸ್, ನಂದು 45 ಎಕರೆ ಲ್ಯಾಂಡ್ ಇದೆ, 45-48 ಎಕರೆ ಇದೆ. ನಾನು ಸಿನಿಮಾದಲ್ಲಿ ಇಂಜಿನಿಯರ್ ಸಿನಿಮಾದಲ್ಲಿ ಸಂಪಾದನೆ ಮಾಡ್ತಾ ಇದ್ದೆ. ಆ ಒಂದು ದಿನದಿಂದ ನಾನು ರಾಜಕಾರಣಕ್ಕೆ ಬಂದಿರಲಿಲ್ಲ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ 10 ವರ್ಷದ ಮುಂಚೆ ಆಸ್ತಿ ತಗೊಂಡಿರ್ತಕ್ಕಂಥದ್ದು. ರಾಜಕಾರಣಕ್ಕೆ ಬಂದ ಮೇಲೆ ನಾನೇನು ಆಸ್ತಿ ಮಾಡಿಲ್ಲ. ಬೆಳೆ ಏನು ಬೆಳೆದಿದ್ದೀನಿ, ಇವತ್ತು ತೆಂಗಿನ ಗಿಡ ಏನು ಇಟ್ಟಿದ್ದೀನಿ. ಸುಮಾರು 20 ಟನ್ ಕೊಬ್ಬರಿನ ರೇಟ್ 8,000 ರೂಪಾಯಿ ಇದ್ದು ಮಾರಾಟ ಮಾಡೋದು ಇಟ್ಟಿದ್ದೀನಿ, ಸ್ಟಾಕ್ ಇಟ್ಟಿದ್ದೀನಿ.
ಮೊನ್ನೆ ಕಲ್ಲಂಗಡಿ ಹಣ್ಣನ್ನು ಸುಮಾರು 50 ಟನ್ ಬೆಳೆದಿದ್ದೀನಿ. ಎಲ್ಲ ನಾನು ಬೆಳೆದಿರ್ತಕ್ಕಂಥ ಬೆಳೆ ವಿಡಿಯೋ ಮಾಡಿಟ್ಟಿದ್ದೀನಪ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.